ಹಾಯ್ ನನ್ನ ಲೈಫ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಭಾಳ ದಿನಗಳಲ್ಲಿ ವಾಟ್ಸಪ್ ನಂಬರಲ್ಲಿ ಆಗಿರ್ಬೋದು, ಕಮೆಂಟ್ನಲ್ಲಿ ಆಗಿರ್ಬೋದು, ಇವೇ ಮೆಸೇಜ್ ಸ್ನೇಹಿತರೆ. ಯಾರೂ ಹೆಲ್ಪ್ ಕೇಳಬಾರ್ದು ಸ್ನೇಹಿತರೆ, ಯಾರೂ ಹೆಲ್ಪ್ ಮಾಡಲ್ಲ. ನನ್ನ ಕೈಲಿ ಆದಷ್ಟು ಹೆಲ್ಪ್ ಆಗಲಿ, ಬಟ್ಟೆ ಬಿಸ್ನೆಸ್ ಬಗ್ಗೆ ಎಲ್ಲ ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ. ಯಾರೇ ಬಟ್ಟೆ ವ್ಯಾಪಾರ ಮಾಡ್ಬೇಕಂತೀರಿ ಎಲ್ಲರಿಗೂ ಕ್ಲಿಯರಿಟಿ ಕೊಡ್ತೀನಿ. ಯಾರನ್ನು ಏನು ಕೇಳಬೇಡಿ, ಯಾರೂ ಸಹಾಯ ಮಾಡಲ್ಲ ಸ್ನೇಹಿತರೆ. ಸೀರೆ ಬಿಸ್ನೆಸ್ ಟಿಪ್ಸ್ ನಿಮ್ಮೆಲ್ಲರ ಬನ್ನಿ ನಿಮ್ಮೆಲ್ಲರ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಸ್ನೇಹಿತರೆ. ಒಂದು ಸೀರೆಗೆ ಎಷ್ಟು ಲಾಭ ಇಟ್ಕೋಬೇಕು, ಸೀರೆ ಎಲ್ಲಿಂದ ತರಿಸ್ಬೇಕು ಎಲ್ಲ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ಬಿಡ್ತೀವಿ ಸ್ನೇಹಿತರೆ. ಯಾರು ಮಾಡೋದ್ರಿಂದ ಮಾಡಬೇಕು, ಮಾಡಬಾರ್ದು, ಮಾಡಿದ್ರೆ ಬೆಸ್ಟು, ಮಾಡಿಕ್ಕೆ ಬೆಸ್ಟು, ಅದೆಲ್ಲ ಕ್ಲಿಯರಿಟಿ ಕೊಡ್ತೀವಿ ಸ್ನೇಹಿತರೆ. ಫಸ್ಟ್ನೇದಾಗಿ ಹೇಳ್ಬೇಕಂದ್ರೆ ಯಾರೂ ಸೀರೆ ಬಿಸ್ನೆಸ್ ಯೂಟ್ಯೂಬಲ್ಲಿ ಜಗ್ಮನ್ ಮಾಡಾಕತ್ತಾರ. ಇದಕ್ಕೆ ಯಾರು ಕ್ಲಿಯರಿಟಿ ಕೊಡಲ್ಲ. ಯಾರು ಸಿಸ್ಟರ್ ನೀವರ ಕೊಡ್ರಿ, ಸಿಸ್ಟರ್ ವಿಡಿಯೋ ಮೂಲಕ ಕೊಡ್ರಿ ಅಂತ ವಾಟ್ಸಪ್ ನಂಬರ್ಗೆ ನಾವು ಸೀರೆ ಬಿಸ್ನೆಸ್ ಮಾಡ್ಬೇಕಂತೀವಿ. ನಾವು ಹಳ್ಳಿಯಲ್ಲಿದ್ದೀವಿ, ನೀವು ಹಳ್ಳಿಯಲ್ಲಿದ್ದು ಇಷ್ಟು ವ್ಯಾಪಾರ ಮಾಡ್ಕೊಂಡು ಮಕ್ಕಳು ಕಷ್ಟಪಡ್ತೀವಿ, ನಮಗೂ ಒಂಥರ ಟಿಪ್ಸ್ ಕೊಡ್ರಿ, ನಮಗೂ ಒಂಥರ ಮೋಟಿವೇಶನ್ ಕೊಡ್ರಿ ಅಂತ ಅಂದಿರಿ. ಇವಾಗ ನಾನು ಏನು ಹೇಳ್ತಿದ್ರೆ, ಈ ಬಿಸ್ನೆಸ್ ಬಿಟ್ಟು ಇನ್ನೊಂದು ಬಿಸ್ನೆಸ್ ಮಾಡೋದು ತುಂಬ ಒಳ್ಳೇದಂತ ಹೇಳ್ತೀನಿ. ಅದಕ್ಕೆಲ್ಲ ಕ್ಲಿಯರಿಟಿ 2.2 ಬಟ್ಟೆ ಎಲ್ಲಿ ಸಿಗ್ತಾವೆ ಎಲ್ಲ ಥರ ಹೇಳ್ಬಿಡ್ತೀವಿ ಸ್ನೇಹಿತರೆ. ನೀವು ಮಾಡೋ ನಿಮ್ಮ ಬಂಡವಾಳ ನೀವು ಮಾಡ್ತಿರ್ತೀವಿ, ನಮಗೇನು ಅದೇ ಸ್ನೇಹಿತರೆ ಏಕೆ ಮಾಡೋದು ಎಲ್ಲರಿಗೂ ಹೇಳ್ಬಿಡ್ತೇನೆ ಸ್ನೇಹಿತರೆ. ಮೊದಲು ಹೇಳ್ಬೇಕಂದ್ರೆ ನೀವು ಯಾರೂ ಹೆಲ್ಪ್ ಕೇಳಕ್ಕೆ ಹೋಗಬೇಡಿ, ಯಾರೂ ಹೆಲ್ಪ್ ಮಾಡಲ್ಲ. ಈ ವಿಡಿಯೋ ಆದಷ್ಟು ಯಾರೇ ಬಟ್ಟೆ ಬಿಸ್ನೆಸ್ ಮಾಡ್ಬೇಕಂತೀನಿ ಆದಷ್ಟು ಶೇರ್ ಮಾಡಿ, ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ತಲುಪಲಿ ಅಂತ ನಾನು ಮೂಲಕ ಬಂದ್ಕೊಂಡೆ. ಯಾಕಂದ್ರೆ ಸ್ನೇಹಿತರೆ ಯಾರು ಹೆಲ್ಪ್ ಕೇಳಲ್ಲ. ಯಾಕಂದರೆ ಈಗ ದೊಡ್ಡ ಯೂಟ್ಯೂಬರ್ ಎಲ್ಲ 1,00,000 2 ಲಕ್ಷ ಯೂಸ್ದೆಲ್ಲ ಸೀರೆ ಬಿಸ್ನೆಸ್ ಮಾಡಕತ್ತಾರೆ. ಹೋಗಿ ಕಮೆಂಟ್ ಆಗಿದ್ರು ರಿಪ್ಲೈ ಕೊಡಲ್ಲ. ಯಾಕಂದ್ರೆ ನಾವು ಸಣ್ಣ ಯೂಟ್ಯೂಬರ್ ನಾವು ಕೊಡ್ತೀವಿ ಅಂತಲ್ಲ, ನಮ್ಮ ಮೂಲ ಕಾರಣ ಅಂತ ದಗದು ನಾವು ಕೊಡಲ್ಲ. ಅವ್ರ ಕೆಲಸ ಇರ್ತದೆ ಸ್ನೇಹಿತರೆ, ಯಾವಾಗ ಕೊಡ್ಬೇಕು, ಯೂಟ್ಯೂಬು ಮನಿ ಬಿಸ್ನೆಸ್ ಎಲ್ಲ ನೋಡ್ಕೊತಿತ್ತಲ್ಲ, ಆಗೋದಿಲ್ಲ. ಅದಕ್ಕೆ ನಾನು ಇದಕ್ಕೊಂದು ಕಾರ್ಯ ಇದ್ನಲ್ಲ ಇಲ್ಲ ಅವ್ರಾಗ ಅಷ್ಟು ಕಮೆಂಟ್ಗಳು ಬರ್ಕೊಂಡು ಒಂದು ಕ್ಲಿಯರಿಟಿ ಕೊಟ್ರಾತಂತ ಮಾಡಾಕತ್ತೀನಿ. ಯಾರೂ ಸಹಾಯ ಮಾಡೋದು ಕೇಳಕ್ಕೆ ಹೋಗಬೇಡಿ. ಸೀರೆ ಬಿಸ್ನೆಸ್ ಚಲೋ ಮಾಡೋರಿಗೆ ಹೇಳ್ತೀನಿ, ಇವಾಗ ಒಂದು ಸ್ವಲ್ಪ ಈ ಒಂದು ವರ್ಷ ಥರ ಇನ್ನೊಂದು ವರ್ಷ ತನಕ ಸ್ಟಾಪ್ ಮಾಡೋದು ಬೆಸ್ಟ್. ನನಗೆ ಬಿಸ್ನೆಸ್ ಸ್ಟಾಪ್ ಮಾಡಂಗೆ ಆಗ್ಬಿಟ್ಟು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಹೆಂಗೋ ಏನಂತ ಅದಕ್ಕೆ ಸ್ನೇಹಿತರೆ ನಾನು ಏನು ಹೇಳೋದಂದ್ರೆ, ಒಟ್ಟು ಆನ್ಲೈನಲ್ಲಿ ಸೀರೆಗಳು ತರಿಸಿ ಬಿಸ್ನೆಸ್ ಮಾಡೋಕೆ ಹೋಗ್ಬೇಡಿ, ಮೋಸ ಹೋಗ್ಕೋಬೇಡಿ. ನಾ ಮಾತ್ರ ಮೋಸ ಹೋಗೀನಿ. ಆನ್ಲೈನಲ್ಲಿ ತರಿಸಿ ಸೀರೆ 12 ಸೀರೆ ಕುಂತಾವು. ನಾನು ಅದ್ರ ಬಗ್ಗೆನೂ ನಿಮ್ಗೆ ಏನಾದರೂ ಬೇಕಿದ್ರೆ ಕ್ಲಿಯರಿಟಿ ಕೊಡ್ತೀನಿ. ಯಾಕಂದ್ರೆ ನಿಮ್ಮ ದುಡ್ಡು ಹಾಕ್ತೀರಿ, ನೀವು ಸೀರೆ ಬಿಸ್ನೆಸ್ ಮಾಡ್ತೀರಿ. ಅಕ್ಕ ಹೇಳಿದ್ರು ಅಂತ ಸೀರೆ ಬಿಸ್ನೆಸ್ ಮಾಡೋಕೆ ಹೋಗಬೇಡಿ. ನೀವು ವಿಚಾರ ಮಾಡಿ, ನಿಮ್ಮ ಊರಲ್ಲಿ ನೋಡ್ಕೊಂಡು ಹೆಂಗಿರುತ್ತೆ ಹೆಂಗೆ ಅಂತ ನೋಡಿ. ಸೀರೆಗಳು ಎಲ್ಲಿ ಸಿಗ್ತಾವೆ ಅಂದ್ರೆ ಹುಬ್ಬಳ್ಳಿ ಸಿಗ್ತಾವೆ ಸ್ನೇಹಿತರೆ, ಮತ್ತು ಸೋಲಾಪುರ ಸಿಗ್ತಾವೆ, ಬಿಜಾಪುರ ಸಿಗ್ತಾವೆ, ಮತ್ತು ನಾ ತರೋದಲ್ಲಿ ಹೇಳಕತ್ತೀನಿ. ಇದು ತಾಕ ಗೋಕಾ ತಾಕ ಒಂದು ಕೊಂಡೂರು ಅಂತೈತಿ. ಹೋಲ್ಸೇಲ್ ಎಲ್ಲ ಕಡೆ ಹೋಲ್ಸೇಲ್ ಅಂಗಡಿ ಊಟ ಸಿಗ್ತಾರೆ. ಯಾಕಂದ್ರೆ ಇವಾಗ ಸೇಲ್ ಬಂದ್ಬಿಟ್ಟವ್ರಿ, ಕೋಲ್ಕತ್ತಾ ಸೇಲ್ ಮತ್ತು ಗುಜರಾತ್ ಸೇಲ್. ಅಕ್ಕಳಿಂತ ಬಂದು ಎಲ್ಲ ಸೇಲ್ ಹಾಕಕತ್ತಾರ. ಇವಾಗ ನಮ್ಮ ಕಡೆ ಮಾರೋದು ಭಾಳ ಕಷ್ಟ ಆಕತ್ತೆ ಸ್ನೇಹಿತರೆ. ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಭಾಳ ಹೊಡೆದು ಕುಂತೈತಿ ಅಂತಲೇ ಹೇಳ್ಬೋದು. ಇದು ನಿಮ್ಗೆ ಯಾರಿಗೆಲ್ಲ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಹೊಡೆದು ಕುಂತೈತಿ ಯಾರಿಗೆಲ್ಲ ಅಂತ ಕಮೆಂಟ್ ಹಾಕೊಂಬಂದ್ರು ಮರಿಬೇಡಿ. ನಾನು ಮಾತ್ರ ಬೇಸತ್ತು ಹೋಗಿ ನೋಡಿ, ಬಟ್ಟೆ ಬಿಸ್ನೆಸ್ನ ಬೇಸತ್ತು ಹೋದಾಗ ಆಗಿದೆ ಸ್ನೇಹಿತರೆ. ಮೊದಲೆಲ್ಲ ಚೆನ್ನಾಗಿತ್ತು, ಅದರಿಂದನೇ ಒಂದು ಜೀವನ ಮಾಡೀವಿ. ಈಗೆಲ್ಲ ಹೆಂಗೆ ಜೀವನ ಮಾಡಬೇಕು, ಊರಿಗೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ, ಆ ಥರ ಆಗಿಬಿಟ್ಟೈತಿ. ಏನು ಮಾಡೋಕ್ಕಲ್ಲ. ಅದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು, ಎಷ್ಟು ಸಾಲ ಮಾಡಿ ಎಷ್ಟೆಷ್ಟು ರೊಕ್ಕ ಏನು ಹಾಕಿ ಬಂಡವಾಳ ಅಂತ ಸ್ನೇಹಿತರೆ ಹೇಳಕ್ಕೆ ಹೋಗ್ಬೇಕಂತೀನಿ. ನೀವು ಆಲ್ಮೋಸ್ಟು ಬಟ್ಟೆ ಬಿಸ್ನೆಸ್ ಬಿಟ್ಟು ನಿಮ್ಮ ಊರಲ್ಲಿ ಯಾವ ಶಾಪ್ ಇಲ್ಲ ಆ ಶಾಪ್ ನೋಡ್ಕೊಂಡು ಮಾಡಿದ್ರೆ ಬೆಸ್ಟ್ ಐತ್ರಿ. ಯಾಕಂದ್ರೆ ಬಟ್ಟೆ ಎಷ್ಟಂತ ತೊಗೋತಾರೆ ಸ್ನೇಹಿತರೆ, ಒಂದು ಸಲ ತೊಗೋತಾರೆ, 2 ಸಲ ತೊಗೋತಾರೆ, ಮತ್ತು ಸೇಲ್ ಆಗಲ್ಲ. ನಿಮ್ಮ ಸಿಟಿ ಸರಿ ಐತಂದ್ರೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಇವಾಗ ಎಲ್ಲ ನೋಡಿ ಗುಜರಾತ್ ಅಂತ ಮಾಲ್ ಬರಾಕತ್ತೈತಿ. ಎಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಿಂದಿಗೆ ಗೊತ್ತಿದ್ದಾರೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ತರಿಸ್ತಾರೆ. ಅಲ್ಲಿಂದ ತಂದು ಮಾಲು ನಾವು ತಾಕ್ತಂದು ನಾವು ಮಾರಕ್ಕೆ ಹೋದ್ರೆ ಭಾಳ ಕಾಸ್ಟ್ಲಿ ಆಗುತ್ತೆ. ಎಲ್ಲ ಕಡೆ ಹೋಲ್ಸೇಲ್ ಅಂಗಡಿ ಆಗ್ಯಾವ. ನಾನು ಹೇಳೋ ಪ್ರಕಾರ ನಿಮ್ಮ ಎಲ್ಲ ಸುತ್ತಮುತ್ತ ಯಾರು ನೋಡಕತ್ತೀರಿ ಸುತ್ತಮುತ್ತ ಅಂತ ಹೋಗಿ ಬರ್ರಿ. ಎಲ್ಲೆಲ್ಲಿ ಹೋಲ್ಸೇಲ್ ಅಂಗಡಿ ಗೊತ್ತಿರ್ತಾವೆ. ಡೈರೆಕ್ಟಾಗಿ ಹೋಲ್ಸೇಲ್ ಅಂಗಡಿ ಗೊತ್ತಂದ್ಬಿಡ್ತಾರೆ ಸ್ನೇಹಿತರೆ. ನಮ್ಮ ಕಡೆ ಯಾರು ತಗೋತಾರೆ? ನಾವು ಅಲ್ಲೇ ತರ್ತೀವಿ, ಅವರಲ್ಲೇ ತರ್ತಾರೆ ತೊಗೊಂಡು ಸ್ನೇಹಿತರೆ. 1 ಪೀಸಾರು ಕೊಡ್ತಾರೆ, 2 ಪೀಸಾರು ಕೊಡ್ತಾರೆ. ಹೋಲ್ಸೇಲ್ ಅಂಗಡಿಯವರು ವ್ಯಾಪಾರ ಸಾಕು ಅನ್ನಂಗೆ ಆಗ್ಬಿಟ್ಟಿದ್ರು ಅವ್ರಿಗೀಗ. ಅದಕ್ಕೆ ಸ್ನೇಹಿತರೆ ಯಾರು ಸಹಾಯ ಕೇಳಕ್ಕೆ ಹೋಗಬೇಡಿ. ನಿಮಗೆ ಒಂದು ಸೀರೆಗೆ ಎಷ್ಟು ಮಾರ್ಜಿನ್ ಇಡಬೇಕಂತ ಕೇಳಿದ್ರಿ. ಒಂದು ಸೀರೆಗೆ 50 ಬೇಡ 100 ರೂಪಾಯಿ ಮಾರ್ಜಿನ್ ಇಟ್ಟರೆ ಸಾಕಷ್ಟು ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾವು ಒಂದೇ ಸೀರೆಯಾಗ ಲಾಭ ಪಡಿತೀವಿ, ಒಂದೇ ಸೀರೆಯಾಗ ಶ್ರೀಮಂತರಾಗ್ತಿದ್ರೆ ಆಗೋಕ್ಕಾಗ ಸಾಧ್ಯ ಇಲ್ಲ. ಒಂದು ಸೀರೆ 50 ಬೇಡ 100, ಫಸ್ಟಿಗೆ ಕಲರ್ ಹಾಕ್ಕೊಡ್ತಾರಲ್ಲ 100 ರೂಪಾಯಿ ಮಾರ್ಜಿನ್ ಇಟ್ಟು ಮಾರಬೇಕು. ಒಂದು 2-3 ಸೀರೆ ಕಲರ್ ಹಾಕ್ಕೊಂಡು ಮುಗಿದು ಅಂದ್ರೆ ಆಮೇಲೆ 50 ರೂಪಾಯಿ ಮಾರ್ಜಿನ್ ಇಟ್ಟು ಮಾರಬೇಕು ಸ್ನೇಹಿತರೆ. ಹಂಗಂದ್ರೆ ನಮಗೆ ನಡಿತೈತೆ.
ಒಮ್ಮೆ ಗಂಟೆ ಕೊಡಲ್ಲ, ಒಂದು ಸೀರೆ 2 ಸೀರೆ ಮಾರೋಣ ಖುಷಿ ಆಗಿಬಿಡ್ತಾ. ಅಯ್ಯಪ್ಪ ಬಿಸ್ನೆಸ್ ಗ್ರೋತ್ ಆಗುತ್ತೆ, ನಮ್ದು ಬಿಸ್ನೆಸ್ ಭಾರಿ ಅಂಟಪ್ಪ ಆಗಿಬಿಡ್ತಾ. ಕಲರ್ ಹಾಕೊಂಡ್ಬಿಡ್ತಾರೆ, ಹಿಂಗೆ ಯಾರು ತೊಗೊಳೋ ಸ್ನೇಹಿತರೆ. ಉಳಿದು 4 ಪೀಸ್ ನಮಗೆ ಆಗ್ತದೆ, ಹೆಡ್ಗೆ ಕುಂದಿರ್ತಾವೆ ಸ್ನೇಹಿತರೆ. ಆದ್ರೆ ಇದರಲ್ಲಿ ಬಟ್ಟೆ ಬಿಸ್ನೆಸ್ ಒಳಗೆ ಹುಡುಕ್ತು ಎಲ್ಲ ಹರಿದು ಕುಡ್ದಾಗ ಸ್ನೇಹಿತರೆ. ನನಗೆ ಇವಾಗ ಬಟ್ಟೆ ಬಿಸ್ನೆಸ್ ಬಿಟ್ಟು ಪತ್ರೋಳಿದು ಭಾಳ ತಲೆ ಐತೆ, ಅಮೌಂಟ್ ಇಲ್ಲ ಅದಕ್ಕೆ. ಅದು ಭಾಳ ದಿನ ಅಂತ ನಾನು ಇದು ಯೂಟ್ಯೂಬ್ ಓಪನ್ ಮಾಡಕತ್ತ ಪತ್ರೋಳಿ ಬಿಸ್ನೆಸ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಊರಲ್ಲಿ ಪತ್ರೋಳಿ ಬಿಸ್ನೆಸ್ ಯಾರು ಮಾಡಕತ್ತಿಲ್ಲ, ಅದನ್ನ ಮಾಡ್ಬೇಕು ಅನ್ನೋದೈತೆ. ರೊಟ್ಟಿ ಬಿಸ್ನೆಸ್ ಮಾಡ್ಬೋದು, ಹೆಣ್ಮಕ್ಳು ರೊಟ್ಟಿ ಬಿಸ್ನೆಸ್ ಮಾಡ್ಬೋದು, ಹಳ್ಳಿ ತಯಾರಿ ಮಾಡ್ರಿ, ಹಳ್ಳಿ ತಯಾರಿ ಮಾಡ್ಬೋದು, ಮತ್ತು ಉದ್ದಿನ ಕಡ್ಡಿ ತಯಾರಿ ಮಾಡ್ಬೋದು ಕಂಪ್ನಿತ. ಮತ್ತು ಯಾವ್ದಾರ ನೀವು ಪ್ರಾಡಕ್ಟ್ಗಳು ಶೇರ್ ಮಾಡ್ಬೋದು. ಆದ್ರೆ ಸ್ನೇಹಿತರೆ ನಾನು ಅದೇ ವಿಚಾರ ಮಾಡಾಕತ್ತೀನಿ, ನಾನು ಇನ್ನೊಂದು ಬಿಸ್ನೆಸ್ ಮಾಡ್ತೀನಿ ರೀ. ಇದನ್ನ ಹೀಗೆ ಸ್ಟಾಪ್ ಮಾಡ್ತೀನಿ. ಈ ಬಟ್ಟೆ ಬಿಸ್ನೆಸ್ ಸ್ಟಾಪ್ ಮಾಡೋಕೆ ಕಾರಣ ಇನ್ನೊಂದು ಮಾಡ್ತೀನಿ ನಾನು. ಖಂಡಿತ ನೋಡ್ರಿ, ಇಲ್ಲಿ ಅವ್ರ ಮನೆಯಾಗ ಇರ್ತೀನಿ ನಾ. 1 ವಾರ ಇಲ್ಲಿ ಹೋಗಂಗಾಗಲ್ಲ ಸ್ನೇಹಿತರೆ, ನಾ 1 ವಾರ ಅವ್ರ ಮನೆಯಾಗ ಇರಂಗಾಗ್ತೈತಿ. ಯಾಕೆ ಎಲ್ಲ ಹೊರಗೆ ಕುಂತಾವು, ಊರು ಹೋಗಕ್ಕೆ ಮನಸ್ಸಾಗವಲ್ದು. ಊರಿಗೆ ದಳಸಲಿ ಅಲ್ಲಿ ಅಂಟಿಗೆ ಸ್ನೇಹಿತರೆ, ಅದು ವಿಡಿಯೋ ಬೇರೆ ಮಾಡ್ತೀನಿ. ನೀವು ಹೋಲ್ಸೇಲ್ ಹೋಗಿ ಆನ್ಲೈನಲ್ಲಿ ಸೀರೆ ತರ್ಸೋಕೆ ಹೋಗ್ಬೇಡಿ ಸ್ನೇಹಿತರೆ. ಖುದ್ದಾಗಿ ಮಾಡೋರಿದ್ರ, ನೀವು ಬಟ್ಟೆ ಬಿಸ್ನೆಸ್ ಮಾಡ್ತಿನ್ನೋರಿದ್ರ, ಇದಕ್ಕೆ ನಿಮ್ಗೆ ಟಿಪ್ಸ್ ಬೇಕಂದ್ರೆ ಹೋಗ್ರಿ ಖುದ್ದಾಗಿ ನೋಡಿ. ನಿಮ್ಮ ಹಳ್ಳಿ ಕಡೆ ಎಂಥ ಬಟ್ಟೆ ಮಾಡ್ತಾವೆ ಎಂಥವಿಲ್ಲ. ಆದಷ್ಟು ಲಂಗ ನೈಟಿ ಮತ್ತು ಹೆಣ್ಮಕ್ಳು ಯೂಸ್ ಮಾಡೋ ಬಟ್ಟೆ ತಂದ್ರೆ ಆದಷ್ಟು ಸೇಲ್ ಆಗ್ತವೆ. ಯಾಕಂದ್ರೆ ಡೈಲಿ ವೇರ್ ಸೀರೆ, ಡೈಲಿ ವೇರ್ ನೈಟಿ, ಲಂಗ ಆಲ್ಮೋಸ್ಟ್ ಸೇಲ್ ಆಗ್ತವೆ. ಇವು ಮಾತ್ರ ನಾನು ಪಕ್ಕ ಮಾಡಿದ್ದು. ಇಂಥ ಸ್ಕಾರ್ಪ್ ಇಂಥವು ಟಾಪೂ ಅಷ್ಟೊಂದು ಸೇಲ್ ಆಗಲ್ರಿ. ಇವೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು ಮಾಡೋರಿಗೆ. ಇವೆಲ್ಲ ಚಲೋ ರೇಷ್ಮೆ ಸರಿಗೆ ಸೀರೆ ಹಾಕ್ತಂದ್ರೆ ಪ್ಲಾಟ್ಸ ಸ್ನೇಹಿತರೆ. ನೀವು ಹೋಗ್ಬೋದು, ಹೋಗ್ಬೋದು ರೀ. ಗೋಕಾ ಕಡೆ ಹೋಗಿ ತರ್ಬೋದು. ಗೋಕಾ ತಾಕ ಕಣ್ಣೂರ ಅಂತ ಬರ್ತಾರೆ. ಬಿಜಾಪುರ ಐತ್ರಿ ಹೋಲ್ಸೇಲ್. ಚಡ್ಚನ್ ಐತ್ರಿ, ಚಡ್ಚನ್ ಅಷ್ಟೊಂದು ಬಟ್ ನನಗೇನು ಸರಿ ಅನಿಸಿ ಸ್ನೇಹಿತರೆ, ನಿಮ್ಮ ಇಷ್ಟ ಅದು. ಸೊಲ್ಲಾಪುರ ಐತ್ರಿ, ದೇವ್ರಿಪ್ಪನಿಗೆ ಐತಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಊರ ಕಡೆ ಬರುವಂಥ ಹೋಲ್ಸೇಲ್ ಬಟ್ಟೆ ಅಂಗಡಿ ಹೇಳಕತ್ತೀನಿ. ಮತ್ತು ಹುಬ್ಳಿ ಸಿಗ್ತೇ ಸ್ನೇಹಿತರೆ, ಮತ್ತು ಬೆಂಗಳೂರು ಸಿಗ್ತೇ, ಚಿಕ್ಕಪೇಟೆ ರಗ್ಗು ತಾಕದಾರಿ. ಒಳ್ಳೆ ವಾಪಸ್ ತೊಗೊಳ್ಳೋ ಸ್ನೇಹಿತರೆ. ಬಟ್ಟೆ ವ್ಯಾಪಾರ ಮಾಡೋರಿಗೆ 1-2 ಉಳಿದ್ರೆ ವಾಪಸ್ ತೊಗೊಳ್ಳೋದು ಬೆಸ್ಟು. ಯಾಕೆ 1-2 ಉಳಿದ್ರೆ ಲಕ್ಷಣ ಆಗ್ಬಿಡ್ತು ನಮ್ಗೆ, ಯಾರು ವಾಪಸ್ ತೊಗೊಳ್ಳೋ ಸ್ನೇಹಿತರೆ. ಅದು ತಲೆಬಾಸರ ಆಗೈತೆ ನನಗೆ. ಅದು ಹೆಂಗೆ ಮಾಡ್ಬೇಕು ಏನೋ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ನೀವು ಯಾರು ಸಹಾಯ ಕೇಳ್ಕೊಬೇಡ್ರಿ. ಖುದ್ದಾಗಿ ಮಾಡ್ತೀನಿ ಅಂದ್ರೆ ಖುದ್ದಾಗಿ ಅಂಗಡಿಗೆ ಹೋಗ್ರಿ, ತೊಗೊಂಬರ್ರಿ. ಅದ್ರ 10,000 ರೂಪಾಯಿ ಅಂತ ಬಂಡವಾಳ ಅಂತ ಚಲೋ ಮಾಡಿ ಸ್ನೇಹಿತರೆ. ಒಮ್ಮೆ ಬಂಡವಾಳ ಅಂತ ಹಾಕಕ್ಕೆ ಹೋಗ್ಬೇಡ್ರಿ. ಹಾಕೊಂಡು ಸುಮ್ಮನೆ ಇಟ್ಕೊಂಡು ಕುಂತ್ರ ಮನ್ಯಾಗ ಉಪಯೋಗಿಲ್ಲ. ಆದರೂ ಒಂದು 10,000 ರೂಪಾಯಿ ಬಂಡವಾಳ ಹಾಕ್ರಿ. ಮಾರಿದ್ವು ಅಂದ್ರೆ ಬೆಸ್ಟ್. ಮಾರ್ಲಿಕ್ಕಂದ್ರೆ ನಿಮ್ಮ ಮನೆಯಾಗ ಮಟ್ಟಕ್ಕೆ ಬಂದೇ ಬರ್ತಾರೆ. ಒಂದು ಧೈರ್ಯ ಮಾಡಲೇಬೇಕು, ಮುಂದೆ ನುಗ್ಗಲೇಬೇಕು. ನಿಮ್ಮ ಊರಲ್ಲಿ ಬಟ್ಟೆ ಶಾಪ್ ಆಲ್ಮೋಸ್ಟ್ ಎಲ್ಲ ಊರಲ್ಲಿ ಬಟ್ಟೆ ಶಾಪ್ ಓಪನ್ ಆಗ್ಯಾವ ಈಗ ನೋಡ್ತಿರ್ಬೇಕು. ಅದ್ರ ಯೂಟ್ಯೂಬ್ನಾಗ ಮಾತ್ರ ಯೂಟ್ಯೂಬ್ ಓಪನ್ ಮಾಡಿ ಸಾಕು, ಎಲ್ಲರೂ ಮಿನಿ ಲಾಗ್ ಹೋಗೈತಿ, ಡೈಲಿ ಲಾಗ್ ಹೋಗೈತಿ, ಎಲ್ಲ ಲಾಗ್ ಹೋಗ್ಯಾವ್ರಿ. ಬಟ್ಟೆ ಬಿಸ್ನೆಸ್ ಗೊತ್ತಿರಬೇಕು. ನಾನಾದ್ರೆ ಈ 1 ವರ್ಷ ಆಯ್ತು ಬಟ್ಟೆ ಬಿಸ್ನೆಸ್ ಮಾಡಾಕತ್ತಿ ಯೂಟ್ಯೂಬಲ್ಲಿ. ಫಸ್ಟಿಗಂದ್ರೆ 1-2-3 ಮಾಡ್ತೀವಿ ಅಂತಾರೆ. ಇವಾಗ ಮಾತ್ರ ಎಲ್ಲರೂ ಬಟ್ಟೆ ಬಿಸ್ನೆಸ್ ನೋಡ್ತಿರ್ಬೇಕು ನೀವು ಆಲ್ಮೋಸ್ಟು. ಅದಕ್ಕೆ ಹೇಳೋದೇನಂದ್ರೆ ಸ್ನೇಹಿತರೆ, ಯಾರು ಬಟ್ಟೆ ಬಿಸ್ನೆಸ್ ಮಾಡಿ ಖುದ್ದಾಗಿ ನೀವೇ ಅಂಗಡಿಗೆ ಹೋಗಿ ತೊಗೊಂಬರ್ರಿ. ಹಚ್ಚಿ ಬಂಡವಾಳ ಹಾಕಕ್ಕೆ ಹೋಗಬೇಡಿ. ಮತ್ತು ಸ್ನೇಹಿತರೆ, ಒಂದು ಸೀರೆ ಅಂತ 50 ರೂಪಾಯಿ ಬೇಡ, 100 ರೂಪಾಯಿ ಮಾರ್ಜಿನ್ ಇಡ್ರಿ. ಫಸ್ಟಿಗೆ ಗಿರಾಕಿ ಹಚ್ಚಿಗೋರಿ. ಗಿರಾಕಿನೇ ಮೇನ್ ಇರ್ತಾವೆ. ನಮಗೆ ಗಿರಾಕಿ ಮನೆಗೆ ಬಂದ್ರಂದ್ರೆ ಅವ್ರು ಒಳ್ಳೆ ವಾಪಸ್ ಹಂಗೆ ಬರಿಗೆಲ್ಲ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಗಂಟೆ ಇರ್ಲಕ್ಕ ಕೊಟ್ಟು ಕಳಿಸ್ಬೇಕು. ಹಂಗೆ ವ್ಯಾಪಾರ ಚಲೋ ಅದು ಸ್ನೇಹಿತರೆ. ಮತ್ತೆಲ್ಲನೂ ವ್ಯಾಪಾರ ಅಂದಾಗ ಇಂಥಲ್ಲೇ ಹಿಂಗೆ ಸಿಗ್ತಾವಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಚಡ್ಚನ್ನಾಗ ಆಲ್ಮೋಸ್ಟ್ ಸಿಗ್ತಾವು, ಮಾರೋರಿ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಚಡ್ಚನ ಆಲ್ಮೋಸ್ಟ್ ಇದ್ರ ಬೆಸ್ಟ್ ನೋಡಿ. ನಾವು ಹುಬ್ಳಿ ಕಟ್ತೀವಿ, ಹುಬ್ಳಿ ಚಲೋ. ಚಿಕ್ಕಪೇಟೆ ಮಾತ್ರ ಹುಬ್ಳಿ ಸ್ನೇಹಿತರನ. ಕೊಣ್ಣೂರು ಮಾತ್ರ ಬೆಸ್ಟ್ ಐತೆ ನೋಡಿ ಹೋಲ್ಸೇಲ್ ತರೋರಿಗೆ. ಕ್ವಾಲಿಟಿ ಮಾತ್ರ ಮಸ್ತ್ ಇರ್ತಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನೀವು ಏನು ಕೇಳಂದ್ರೆ ಸೀರೆ ಎಲ್ಲಿಂತ ತರಿಸ್ತೀರ ಅಂತ ಕೇಳಿ ಅದಕ್ಕೆ ಉತ್ತರ ಕೊಟ್ಟಿನಿ. ಒಂದು ಸೀರೆಗೆ ಎಷ್ಟು ಲಾಭ, 50 ಬೇಡ 100 ರೂಪಾಯಿ ಸ್ನೇಹಿತರೆ. ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೀರೆ ಬಿಸ್ನೆಸ್ ಟಿಪ್ಸ್ ಅಂತಂದ್ರೆ ಟಿಪ್ಸ್ ಸ್ನೇಹಿತರೆ, ಫಸ್ಟ್ ನಾನು 4,000 ರೂಪಾಯಿದಾಗ ವ್ಯಾಪಾರ ಚಲೋ ಮಾಡಿದ್ದೀನಿ. ಸುಳ್ಳು ಸ್ನೇಹಿತರೆ, ನಾನು 4,000 ರೂಪಾಯಿದಾಗ ವ್ಯಾಪಾರ ಚಲೋ ಮಾಡಿದ್ವಿ. 40,000 ರೂಪಾಯಿ ತನಕ ಬಂದೈತೆ. ನಿಮ್ಮ ಮಾತ್ರ ಮುಚ್ಚಲ್ಲ. ಈ 40,000 ರೂಪಾಯಿ ಬಂಡವಾಳ ಹಾಕಿ ತಂದು ಕುಂತ್ಬಿಟ್ಟಿನಿ. ಅದು ಲುಕ್ಷನ್ ಆಗಿಬಿಟ್ಟೆ ಸ್ನೇಹಿತರೆ. ಫಸ್ಟಿಗೆ ಒಂದ್ಸಲ 4,000 ರೂಪಾಯಿ ವ್ಯಾಪಾರ ಮಾಡಿ 10,000 ರೂಪಾಯಿ ಲುಕ್ಷನ್ ಆಯಿತು. ಅದನ್ನ ಹೆಂಗೋ ತೆಗೆದು 40,000 ರೂಪಾಯಿ ಲುಕ್ಷನ್ ಆಗಿದೆ. ಈಗ ಅದು ಹೆಂಗೆ ಏನಂತ ಭಾಗ 2 ವಿಡಿಯೋನ ಬರ್ತಾ, ಎಲ್ಲಿ ಮಿಸ್ ಮಾಡಬೇಡಿ. ಯಾರೂ ನಾವು ಬಟ್ಟೆ ಬಿಸ್ನೆಸ್ ಮಾಡ್ತೀವಿ ಯಾಕಂದ್ರೆ ನಿಮಗೆ ಹೇಳ್ಬಿಟ್ರೆ ಅವ್ರಿಗೆ ಹೊಟ್ಟು ಕುಂದಕ್ಕೆ ಅನ್ನೋದು ಭಾಳ ಜನಕ್ಕಿರ್ತ. ನೀವು ಯೂಟ್ಯೂಬಲ್ಲಿ ಯಾರು ಮಾಡ್ಬೋದು, ಮತ್ತು ನೀವು ರಿಟರ್ನ್ ಮಾಡ್ಬೋದು. ನಿಮ್ಮ ಇವರ್ಸ್ ನಿಮ್ಮ ಕಸ್ಟಮರು ನಿಮ್ಮಿಂದ, ನಮ್ಮ ಇವರ್ಸ್ ನಮ್ಮ ಕಸ್ಟಮರ್ ನಮ್ಮಿಂದ. ನನ್ನ ಕೈಲಿ ಆದಷ್ಟು ಎಷ್ಟು ಮಂದಿಗೆ ಏನಂತ ನಾನು ಹೇಳಕ್ಕೆ ಹೋಗಲ್ಲ. ಹೇಳೀನಿ, ನನ್ನ ಕೈಲಿ ಆದಷ್ಟು ಹೇಳೋಕೆ ಹೇಳೀನಿ.
ಮಾಡಿದೆ ಅಂತ ಹೇಳ್ಬೋದು. ಈ ಬಟ್ಟೆ ಬಿಸ್ನೆಸ್ ನನಗೆ ಬಿಡಂಗಾಗೈತಿ, ಸುಳ್ಳಲ್ಲ ಸ್ನೇಹಿತರೆ, ಈ ಕರೆ ನಿಜವಾಗ್ಲೂ ಹೇಳ್ತೀನಿ. ಬಟ್ಟೆ ಬಿಸ್ನೆಸ್ ನನಗೆ ಬಿಡಂಗಾಗೈತಿ. ಯಾಕೆ ಏನು ಅಂತ ಭಾಗ 2 ವಿಡಿಯೋದಾಗ ಹೇಳ್ತೀನಿ. ಇದ್ರಾಗ ಏನೈತೆ ನಿಮ್ಮೆಲ್ಲ ಡೌಟ್ಸ್ಗಳು ಕ್ಲಿಯರ್ ಅದು ಅಂತ ಅನ್ಕೋತೀನಿ. ಬಾಯ್ ಸ್ನೇಹಿತರೆ.